ಇವತ್ತು ನಾವು ಮಾಡ್ತಿದ್ದೀವಿ ಮೈಸೂರು ಬೋಂಡ. ಸೊ ಮೈಸೂರು ಬೋಂಡ ಮಾಡೋದು ನಾನು ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ದೆ. ಯಪ್ಪಾ ಅದು ಯಾವ ಥರ ಮಾಡೋದು ಹೆಂಗೆ ಅಂತೆಲ್ಲ ಭಾಳ ಡಿಫಿಕಲ್ಟ್ ಅಂದ್ಕೊಂಡಿದ್ದೆ. ಆದರೆ ಅದಷ್ಟು ಈಸಿ ಅಂತ ಗೊತ್ತಿರಲಿಲ್ಲ. ಸೊ ಯಾವ ಥರ ಈಸಿ ಅಂದರೆ ಹೀಗೆ ಹೇಳ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, ಒಂದು ಬೌಲ್ ತೊಗೋಬೇಕು. ಆ ಬೌಲ್ನಲ್ಲಿ ಮೊಸರು ಮೊಸರು ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹರಿದು ಮೊಸರು ಹಾಕೋಬೇಕು. ಸೊ ಎಷ್ಟು ಮೊಸರು ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಇನ್ ಕೇಸ್ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಕು, ಸ್ವಲ್ಪ ಜನ ಇದ್ದರೆ ಸ್ವಲ್ಪ ಬೇಕು. ಸೊ ನಮಗೆ 5 ಮೆಂಬರ್ಸ್ ಅದೀವಿ. ಸೊ 5 ಮೆಂಬರ್ಸ್ಗೆ ನಮಗೆ 3 ಪ್ಯಾಕೆಟ್ಸ್ ಆಯಿತು. ಸೊ 3 ಪ್ಯಾಕೆಟ್ಸ್ ತಗೊಂಡು ನಾನು ಮೊಸರು ಹಾಕ್ಕೊಂಡೆ. ಆ ಮೊಸರಿಗೆ ಏನು ಮಾಡಿದೆ, ಅದನ್ನು ಮಿಕ್ಸ್ ಮಾಡಬೇಕಂದ್ರೆ ಅದು ಮೊಸರು ಏನು ಗಟ್ಟಿ ಗಟ್ಟಿ ಇರುತ್ತಲ್ಲ ಅದೆಲ್ಲ ಹೋಗಿ ಲೈಕ್ ಪೂರ ತಿನ್ನಾಗಿ ಒಂದು ಲೇಯರ್ ಥರ ಫಾರ್ಮೇಷನ್ ಬರಬೇಕು. ಸೊ ಆ ಫಾರ್ಮೇಷನ್ ಬರೋವರೆಗೂ ಈ ಥರ ರೊಟೇಟ್ ಮಾಡಬೇಕು. ನೋಡಿ ಯಾವ ಥರ ರೊಟೇಟ್ ಮಾಡ್ತಿದ್ದೀನಿ. ಅಷ್ಟು ಫಾಸ್ಟಾಗಿ ರೊಟೇಟ್ ಮಾಡಿದರೆ ಅದು ಲೈಕ್ ಕರ್ಡ್ ಇದ್ದಿದ್ದು ಲೈಕ್ ಬೆಣ್ಣೆ ಹಂಗೆ ಸ್ಮೂತಾಗಿ ಬರುತ್ತೆ. ಇದಿಷ್ಟಾದಮೇಲೆ ಇದಕ್ಕೇನು ಮಾಡಬೇಕು ಇವಾಗ ಅಂದರೆ ಸ್ವಲ್ಪ ಸೋಡಾ ಪೌಡರ್ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸೋಡಾ ಪೌಡರ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇ ಥರ ಸೇಮ್ ಪೂರ್ತಿ ಸ್ಮ್ಯಾಶ್ ಏನಿರುತ್ತಲ್ಲ ಆ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ಸೊ ಸ್ವಲ್ಪ ಏನು ಮಾಡಬೇಕು, ಇದಕ್ಕೆ ಮೈದಾ ಪೌಡರ್ ಅಂದರೆ ಮೈದಾ ಹಿಟ್ಟು. ಸೊ ಮೈದಾ ಹಿಟ್ಟು ಇದು ನಿಮಗೆ ಅಳತೆ ಬೇಕಂದರೆ ಇನ್ ಕೇಸ್ 3 ಕಪ್ಸ್ ಮೊಸರು ಇದ್ದರೆ 2 ಕಪ್ಸ್ ಮೈದಾ. ಸೊ 1 ಕಪ್ ಗೋಧಿ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ 3, 2, 1 3 ಕಪ್ಸ್ ಮೊಸರು, 2 ಕಪ್ಸ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು. ಸೊ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲೈಕ್ ಅದು ಈ ಥರ ಕಾಣುತ್ತಲ್ಲ, ಈ ಥರ ನಿಮಗೊಂದು ಟೆಕ್ಸ್ಚರ್ ಬರಬೇಕು. ಆ ಥರ ಟೆಕ್ಸ್ಚರ್ ಬಂದರೆ ನಿಮ್ಮದು ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಅವಾಗ ಈ ಥರ ಫುಲ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪೂರ ಮಿಕ್ಸ್ ಆಗಬೇಕು. ಸೊ ಅದು ಕಾಣುತ್ತೆ ನಿಮಗೆ, ಟೆಕ್ಸ್ಚರ್ ಬರೋದು ಗೊತ್ತಾಗುತ್ತೆ ಯಾವ ಥರ ಬರೋದು ಅಂತ. ನೋಡಿ ಲೈಕ್ ಕ್ರೀಮಿ ಟೆಕ್ಸ್ಚರ್. ಸೊ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಒಂದು ಸ್ವಲ್ಪ ನಾನು ಕಟ್ ಮಾಡಿದ್ದೆ ಮೆಣಸಿನ್ಕಾಯಿ, ಈರುಳ್ಳಿ. ಸೊ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಬೇಕು. ಅದನ್ನು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಗೇನ್ ಮಿಕ್ಸ್ ಇಟ್ ವೆಲ್. ಸೊ ಇಟ್ ವಿಲ್ ಗೆಟ್ ಅ ಗುಡ್ ಟೆಕ್ಸ್ಚರ್. ಅದು ಗುಡ್ ಟೆಕ್ಸ್ಚರ್ ಎಷ್ಟು ಬರುತ್ತಲ್ಲ ಅಷ್ಟು ನಿಮಗೆ ನೀವು ಫ್ರೈ ಮಾಡಿದಾಗ ಒಂದು ಗುಡ್ ಟೆಕ್ಸ್ಚರ್ ಸಿಗುತ್ತೆ ಒಳಗಡೆ. ಸೊ ಹಂಗಾಗಿ ಫುಲ್ ನಿಮ್ದೇನಾದರೂ ನೀವು ಮಾಡಿದಾಗ ಪೂರ ಇದು ಆಯ್ತಂದರೆ ನೀರು. ಸೊ ಅವಾಗೇನು ಮಾಡಬೇಕು, ಜಸ್ಟ್ ನೀವು ಅನದರ್ 1 ಕಪ್ ಮೈದಾ ಹಿಟ್ಟು ಆರ್ ಅನದರ್ 1 ಕಪ್ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬರೋಬ್ಬರ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕು ಇವಾಗ ಅಂದರೆ, ಸೊ ಇದು ರೆಡಿ ಆಯಿತು ಹಿಟ್ಟು. ಇದು ಹಿಟ್ಟು ನೋಡಿ ಈ ಥರ ಟೆಕ್ಸ್ಚರ್ ನಮ್ಮ ಕೈಗೆ ನೋಡಿ ಸ್ಮೂತಾಗಿ ಬರುತ್ತೆ. ಹೇಳಿದ್ನಲ್ಲ, ಇದು ಸ್ವಲ್ಪ ಅಂದರೆ ನನಗೆ ಯಾಕೋ ನೀರಾಯಿತು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ನಾನೇನು ಮಾಡಿದೆ, ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿದೆ. ಅಗೇನ್ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಆ್ಯಡ್ ಮಾಡಿದೆ ಅಷ್ಟೆ. ಆ್ಯಡ್ ಮಾಡಿ ನಾವು ಒಂದು 45 ಮಿನಿಟ್ಸ್ ಇದು ನನಗೆ ಬಿಟ್ಬಿಡಬೇಕು. ಅದು ಬಿಟ್ಟಾದಮೇಲೆ ಸೊ ಆ ಗ್ಯಾಪಲ್ಲಿ ಏನು ಮಾಡೋದು, ಆ ಗ್ಯಾಪಲ್ಲಿ ಮೈಸೂರು ಬೋಂಡಕ್ಕೆ ಅದ್ರ ಜೊತೆಗೆ ಏನಾದರೂ ಬೇಕಲ್ಲ. ಸೊ ಅದ್ರ ಜೊತೆಯಲ್ಲಿ ನಾವೇನು ಮಾಡೋದು, ಒಂದು ಚಟ್ನಿ ಮಾಡ್ತಿದ್ದೀವಿ. ಸೊ ಅದು ಯಾವ ಥರ ಅಂದರೆ, ಮಿಕ್ಸಿ ಜಾರ್ ತಗೊಳ್ಳಿ,
ಆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಶೇಂಗಾ ಹುರಿದು ಶೇಂಗಾ ಹಾಕ್ಕೊಳ್ಳಿ. ನೆಕ್ಸ್ಟ್ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆ ಒಂದು ಜಾರ್ಗೆ ಹಾಕಿ, ಅದು ಜಾರ್ಗೆ ಹಾಕಿದಾದಮೇಲೆ ಒಂದಿಷ್ಟು ಮತ್ತು ಬೆಳ್ಳುಳ್ಳಿ, ನೆಕ್ಸ್ಟ್ ಜೀರಿಗೆ ಹಾಕಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಸ್ಟಾರ್ಟ್ ಮಾಡಿ ಸೊ ಅದು ಒಂದು ಈ ಥರ ಬರುತ್ತೆ. ಸ್ವಲ್ಪ ಗಟ್ಟಿ ಬಂದರೆ ಒಂಚೂರು ನೀರು ಆ್ಯಡ್ ಮಾಡಬೇಕು. ಅದಕ್ಕೆ ನೀರು ಆ್ಯಡ್ ಮಾಡಿ ಮತ್ತು ಅಗೇನ್ ಮಿಕ್ಸಿ ಸ್ಟಾರ್ಟ್ ಮಾಡಿ ಮಿಕ್ಸರಿಗೆ ಹಾಕಿ. ಸೊ ನಮಗೆ ಒಂದೇನು ಒಳ್ಳೆಯ ಫ್ಲೇವರ್ ಇರೋಂಥ ರೆಸಿಪಿ ಇದು ಅನ್ಬೋದು. ಬಿಕಾಸ್ ಮೈಸೂರು ಬೋಂಡಕ್ಕಿಂತ ಇದೇ ಜಾಸ್ತಿ ಚೆನ್ನಾಗಿತ್ತು ಚಟ್ನಿ. ಆ್ಯಕ್ಚುಲಿ ಅದರಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋದು ಮರೆತುಬಿಟ್ಟಿದ್ದೆ. ಸೊ ಆಮೇಲೆ ಕಟ್ ಮಾಡಿ ಹಾಕಿದೆ. ಸೊ ರೆಡಿ. ಅದಾದಮೇಲೆ ಈಗ ಮೈಸೂರು ಬೋಂಡ 45 ಮಿನಿಟ್ಸ್ ಆಗಿತ್ತು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಅದಕ್ಕಿಂತ ಮೊದಲು ಇದು ಸಾರಿಗೆ ಏನು ಹಾಕಿರ್ತೀವಲ್ಲ ಅದನ್ನೇನು ಮಾಡಬೇಕು, ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಡ್ಬೇಕು. ಸೊ ಒಗ್ಗರಣೆ ಕೊಡಬೇಕಂದ್ರೆ ಅದರಲ್ಲಿ ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಸೊ ಅದೇನು ನೀವು ಒಂದು ರೆಡಿ ಮಾಡಿರ್ತೀರ ಸೊ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ನಿಮ್ಮದು ರೆಡಿ ಆಗುತ್ತೆ ಯಾವುದು ಚಟ್ನಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ ಕಾದಿಡಬೇಕು. ಅದಾದಮೇಲೆ ಅದೇನು ಬೋಂಡಕ್ಕೆ ರೆಡಿ ಮಾಡಿರ್ತೀರಲ್ಲ ಅದನ್ನ ಹಿಟ್ಟನ್ನ ಆ ಎಣ್ಣೆಗೆ ರೌಂಡ್ ಮಾಡಿ ಹಾಕಿ. ಸೊ ಅದು ಹಾಕಿದಾದಮೇಲೆ ನೋಡಿ ಲೈಕ್ ಮಸ್ತ್ ಕಾಣಿಸ್ತಿದೆ. ಈ ಥರ ಒಂದು ಟೆಕ್ಸ್ಚರ್ ಬರುತ್ತೆ, ನೋಡಿದರೆ ಗೊತ್ತಾಗುತ್ತೆ ಹಾ ಸ್ಮೂತ್ ಇದ್ದಾವೆ ಅಂತ. ಸ್ವಲ್ಪ ಒತ್ತಿಸ್ಬಾರ್ದು, ಸ್ವಲ್ಪ ನೋಡೇ ತೆಗೆದಿಟ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ. ಈ ಥರ ಫ್ರೈ ಮಾಡಿ. ಸೊ ಯುವರ್ ಮೈಸೂರು ಬೋಂಡ ಈಸ್ ರೆಡಿ. ಇದು ಮೈಸೂರು ಬೋಂಡ. ಹೌದು, ಇದು ಮೈಸೂರು ಬಜ್ಜಿ ಆಗಿರ್ಬೋದು, ಬಟ್ ಟೇಸ್ಟ್ ಮಾತ್ರ ಸಖತ್ತಿತ್ತಪ್ಪ. ನೀವೇನಾದರೂ ಹೇಳಿ, ಟೇಸ್ಟ್ ಈಸ್ ಎಕ್ಸಲೆಂಟ್. ಒಂದು ಸಲ ಟ್ರೈ ಮಾಡಿ ನೋಡಿ. ಭಾಳ ಅಂದರೆ ಭಾಳ ಈಸಿ ಇದೆ, ನೀವು ಮಾಡ್ಬೋದು. ಸೊ ಟ್ರೈ ಮಾಡಿ, ನಿಮ್ಗೆ ಯಾವ ಥರ ಟೇಸ್ಟ್ ಸಿಗುತ್ತೆ ಅಂತ ನಮ್ಮ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಡೈಲಿ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಐಟಮ್ಸ್ಗಳು ಸಿಗುತ್ತವೆ. ಥ್ಯಾಂಕ್ ಯು.